ನಮ್ಮ ಹೀರೋ ಕಾರು ತನ್ನ ಫ್ರೆಂಡ್ಗೆ ಅವಮಾನ ಮಾಡ್ದ ಅಂದ್ಬಿಟ್ಟು ಒಂದು ದೊಡ್ಡ ರೇಸ್ನ ಹಾಡೋಕೆ ಹೋಗ್ತಾನೆ. ಆ ಒಂದು ರೇಸ್ನ ಹಾಡೋಕೆ ಹೋದಾಗ ನಮ್ಮ ಹೀರೋಗೂ ಹಾಗೆ ಅವನ ಫ್ರೆಂಡ್ಗೂ ಕೆಲವು ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ಹೀರೋನ ಫ್ರೆಂಡ್ ಒಂದು ತೊಂದರೆಗೆ ಸಿಗಾಕೊಂಡ್ಬಿಡ್ತಾನೆ. ಅವನನ್ನ ಹೇಗೆಲ್ಲ ಕಾಪಾಡ್ತಾನೆ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಹೌದು, ನಾವಿವತ್ತು ನೋಡೋಕೆ ಹೊರಟಿರೋದು ಕಾರ್ಸ್ ಮೂವಿನ ಪಾರ್ಟ್ 2. ಇದ್ರದ್ದು ಪಾರ್ಟ್ 1 ಕೂಡ ಇದೆ. ನೀವು ಇನ್ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಈ ಮೂವಿನೂ ಕೂಡ ತುಂಬಾ ಚೆನ್ನಾಗಿದೆ, ಹೋಗಿ ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಇವತ್ತು ನಾವು ನಮ್ಮ ಹೀರೋ ಲೈಟ್ನಿಂಗ್ ನ ಜೀವನದಲ್ಲಿ ಇನ್ನು ಮುಂದಕ್ಕೆ ಏನೇನ್ ನಡೆಯುತ್ತೆ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಕಾರ್ಸ್ 2 ಅಂತ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಏಜೆಂಟ್ ಲೆಂಡೋ ಏಜೆಂಟ್ ಫಿನ್ಗೆ ಒಂದು ಲೊಕೇಶನ್ ನ ಕಳಿಸ್ಬಿಟ್ಟು ಆದಷ್ಟು ಬೇಗ ನೀನು ಈ ಜಾಗಕ್ಕೆ ಬಾ, ಇಲ್ಲೊಂದು ಸೀಕ್ರೆಟ್ ಆಗಿರೋ ಒಂದು ವಿಷಯ ನಡೀತೈತೆ, ಹಾಗೆ ನಾನು ಇಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ಅವ್ರುಗಳು ನನ್ನ ಹಿಡಿಯೋಕೆ ಅಂತ ಬರ್ತಾ ಇದ್ದಾರೆ, ಆದಷ್ಟು ಬೇಗ ಬಂದು ನನ್ನನ್ನು ಕಾಪಾಡು ಅಂತ ಒಂದು ಮೆಸೇಜ್ ನ ಕಳಿಸ್ತಾನೆ. ಅದೇ ರೀತಿ ಫಿನ್ ಕೂಡ ಅವ್ನು ಕಳಿಸಿರುವಂತ ಲೊಕೇಶನ್ಗೆ ಬೋಟ್ ನ ತಗೊಂಡು ಹೋಗ್ತಾ ಇರ್ತಾನೆ. ಆ ಜಾಗ ಸಮುದ್ರದ ಮಧ್ಯೆ ಇರುತ್ತೆ. ಬೋಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಬೋಟ್ ಬಂದ್ಬಿಟ್ಟು ಇನ್ನು ಮುಂದಕ್ಕೆ ನೀವು ಹೋಗೋ ಹಾಗಿಲ್ಲ, ತುಂಬಾನೇ ರೂಲ್ಸ್ ಗಳಿದೆ, ವಾಪಸ್ ಇಲ್ಲಿಂದ ಹೋಗಿ ಇಲ್ಲಾಂದ್ರೆ ನಿಮ್ಮನ್ನ ಶೂಟ್ ಮಾಡಬೇಕಾಗುತ್ತೆ ಅಂತ ಹೆದರಿಸಿದಾಗ ಆ ಒಂದು ಚಿಕ್ಕ ಬೋಟು ಕೂಡ ವಾಪಸ್ ಹೋಗೋದಕ್ಕೆ ರೆಡಿಯಾಗಿ ಹೋಗ್ತಾ ಇರುತ್ತೆ. ಆದ್ರೆ ಫಿನ್ ಏನ್ ಮಾಡ್ತಾನೆ ಅಂದ್ರೆ ಈ ದೊಡ್ಡ ಬೋಟ್ನ ಹಿಂದಗಡೆ ಗೊತ್ತಿಲ್ಲದೆ ಇರೋ ರೀತಿ ಹೋಗಿ ಔಚಿಕೊಂಡ್ಬಿಡ್ತಾನೆ. ಹಾಗೆ ಅದ್ರ ಜೊತೆನೆ ಟ್ರಾವೆಲ್ ಮಾಡ್ಕೊಂಡು ಒಂದು ದೊಡ್ಡ ಆಯಿಲ್ ಪ್ಲಾಟ್ಫಾರ್ಮ್ ಜಾಗಕ್ಕೆ ಬರ್ತಾನೆ. ಫಿನ್ ಕೂಡ ಆ ಪ್ಲಾಟ್ಫಾರ್ಮ್ ನ ಟಾಪ್ಗೆ ಹೋಗ್ಬಿಟ್ಟು ತನ್ನ ಫ್ರೆಂಡ್ ಆದ ಲೆಂಡ್ ನ ಹುಡುಕ್ತಾ ಇರ್ತಾನೆ. ಅವಾಗ ಇವನ್ಗೆ ಕಾಣಿಸೋದು ಪ್ರೊಫೆಸರ್ ಝಿ. ಈ ಪ್ರೊಫೆಸರ್ ಝಿ ವೆಪನ್ ಡಿಸೈನ್ ಕ್ರಿಮಿನಲ್ ಆಗಿರ್ತಾನೆ. ಅವನು ಈಗ ಒಂದು ಹೊಸ ವೆಪನ್ ನ ಕಂಡಿಡ್ದಿರ್ತಾನೆ. ಅದು ನೋಡೋದಕ್ಕೆ ಟಿವಿ ಕ್ಯಾಮ್ರಾ ತರ ಇರುತ್ತೆ, ಬಟ್ ಆದ್ರೆ ಇದು ತುಂಬಾನೇ ಪವರ್ಫುಲ್. ಹಾಗೆ ಇದು ಏನ್ ಕೆಲಸ ಮಾಡುತ್ತೆ ಅಂತ ಮುಂದಕ್ಕೆ ಹೇಳ್ತೀನಿ. ಆದ್ರೆ ಈ ಫಿನ್ ಅದರದ ಫೋಟೋನ ಕ್ಲೀನ್ ಆಗಿ ತಕ್ಕೋತಾನೆ. ಮತ್ತೆ ಹಾಗೆ ತನ್ನ ಫ್ರೆಂಡ್ ನ ಹುಡುಕೊಂಡು ಇಲ್ಲಿಗೆ ಬಂದಿರ್ತಾನಲ್ಲ, ನೋಡಿದ್ರೆ ಆ ಫ್ರೆಂಡ್ ಇವ್ರ ಕೈಗೆ ಸಿಗಾಕೊಂಡು ಇವರು ಆ ಕಾರ್ನ ಸಾಯಿಸ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಫಿನ್ಗೆ ತುಂಬಾನೇ ಶಾಕಿಂಗ್ ಆಗ್ಬಿಡುತ್ತೆ. ಆಗ ಪ್ರೊಫೆಸರ್ ಝಿಗೆ ಗೊತ್ತಾಗುತ್ತೆ ಫಿನ್ ಇಲ್ಲಿ ಇರೋದು. ಇದರಿಂದ ಎಲ್ಲ ಕಾರ್ಗಳು ಕೂಡ ಫಿನ್ ನ ಹಿಡಿಯೋಕೆ ಅಂತ ಬಂದಾಗ ಇವನು ಕೂಡ ಆ ಜಾಗನ ಅರ್ಧಂಬರ್ಧ ಬ್ಲಾಸ್ಟ್ ಮಾಡ್ಬಿಟ್ಟು ನೀರಿಗೆ ಜಂಪ್ ಆಗಿ ಹೋಗೋಕೆ ಶುರು ಮಾಡಿರ್ತಾನೆ. ಆದ್ರೂ ಕೂಡ ಅವರು ಬಿಡೋದಿಲ್ಲ. ಅವರದ್ದೇ ಆದ ಬೋಟ್ ನ ಉಪಯೋಗಿಸ್ಕೊಂಡು ಇವನ್ನ ಫಾಲೋ ಮಾಡ್ಕೊಂಡೇ ಬರ್ತಾರೆ. ನೋಡ್ತಿದ್ದಂಗೆನೆ ಒಂದು ದೊಡ್ಡ ಮಿಸೈಲ್ ಇಂದ ಫಿನ್ ನ ಕಾರ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಿಂದ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಆದ್ರೆ ಫಿನ್ ಒಬ್ಬ ವೆಲ್ ಟ್ರೈನ್ ಆಗಿರುವಂತ ಏಜೆಂಟ್, ನಾನು ಸತ್ತೋಗಿದ್ದೀನಿ ಅಂತ ಒಂದು ಸೀನ್ ನಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ನೀರು ಒಳಗಡೆಯಿಂದನೇ ಇವನು ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಮುಂದಿನ ಸೀನ್ ನಲ್ಲಿ ನಾವು ನಮ್ಮ ಲೈಟ್ನಿಂಗ್ ನ ಬೆಸ್ಟ್ ಫ್ರೆಂಡ್ ಆದ ಮೇಟರ್ ನ ನೋಡ್ತೀವಿ. ಮೇಟರು ಕಾಯ್ತಾ ಇರ್ತಾನೆ ತನ್ನ ಫ್ರೆಂಡ್ಗೋಸ್ಕರ, ಯಾಕೆಂದ್ರೆ ಅವನು ಪಿಸ್ಟನ್ ಕಪ್ ರೇಸ್ಗೆ ಹೋಗಿರ್ತಾನೆ. ಅದೇ ರೀತಿ ತನ್ನ ಫ್ರೆಂಡ್ ಬಂದಿರುವಂತ ವಿಷಯ ಗೊತ್ತಾಗಿ ತನ್ನ ಒಂದು ಟೌನ್ಗೆ ಬಂದ್ಬಿಟ್ಟು ಅವನ್ನ ಮಾತಾಡಿಸ್ತಾ ತುಂಬಾನೇ ಖುಷಿ ಪಡ್ತಾನೆ. ಅದೇ ರೀತಿ ಲೈಟ್ನಿಂಗ್ ಕೂಡ ಕಂಟಿನ್ಯೂಸ್ ಆಗಿ 4 ಪಿಸ್ಟನ್ ಕಪ್ ನ ಕೂಡ ಗೆದ್ದಿರ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ರೇಸ್ ಚಾಂಪಿಯನ್ ಅಂತ ಹೆಸರು ಪಡ್ಕೊಂಡಿರುವಂತಹ ಡಕ್ ಹಡ್ಸನ್ ಅವನು ಇರೋದಿಲ್ಲ, ಅವನು ಸತ್ತೋಗ್ಬಿಟ್ಟಿರ್ತಾನೆ. ಆದ್ರೂ ಕೂಡ ನೀವು ಅವ್ರನ್ನ ಒಂದು ನೆನಪಿಗೋಸ್ಕರ ಎಲ್ಲಾ ಪಿಸ್ಟನ್ ಕಪ್ನು ಕೂಡ ಒಂದು ರೂಮಲ್ಲಿ ಸೇಫ್ ಆಗಿ ಇಟ್ಟಿರ್ತಾನೆ. ಇದರಿಂದ ಇವನು ರೇಸ್ ಇಂದ ಬಂದಿರೋದ್ರಿಂದ ಮೀಟರ್ ಹಾಗೆ ಲೈಟ್ನಿಂಗು ಇವರಿಬ್ರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾರೆ, ತುಂಬಾನೇ ಸುತ್ತಾಡ್ತಾರೆ. ಅದಾದ್ಮೇಲೆ ನೈಟ್ ಆಗ್ತಿದ್ದಂಗೆನೆ ಮೀಟರ್ ಹತ್ರ ಹೇಳ್ತಾನೆ ಲೈಟ್ನಿಂಗು, ನಾನು ಸ್ಯಾಲಿ ಜೊತೆಗೆ ಡಿನ್ನರ್ನ ಮಾಡೋಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಹೊತ್ತಾದ್ಮೇಲೆ ನಿನಗೆ ಸಿಗ್ತೀನಿ ಅಂದಾಗ ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಇದಾದ್ಮೇಲೆ ಲೈಟ್ನಿಂಗು ತನ್ನ ಗರ್ಲ್ ಫ್ರೆಂಡ್ ಆದ ಸ್ಯಾಲಿನ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಬರ್ತಾನೆ. ಆದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ವೇಟರ್ ಆಗಿ ಇವನ್ಗೋಸ್ಕರ ಅಂತಾನೆ ಮೀಟರ್ ಬಂದಿರ್ತಾನೆ. ಇದರಿಂದ ತನ್ನ ಫ್ರೆಂಡ್ಗೆ ಏನಾದ್ರು ಸ್ಪೆಷಲ್ ಆಗಿ ತರಬೇಕು ಅಂದ್ಬಿಟ್ಟು ಹೋಟೆಲ್ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಏನಾದ್ರು ತಗೋತಿರ್ಬೇಕಾದ್ರೆ ಅಲ್ಲಿ ಒಂದು ಶೋ ನಡೀತಾ ಇರುತ್ತೆ. ಈ ಶೋನ ಸ್ಪಾನ್ಸರ್ಶಿಪ್ ಇರ್ತಾನಲ್ಲ, ಇವನ ಹೆಸರು ಸರ್ ಮೈಲ್ಸ್ ಅಲೆಕ್ಸ್ ಅಂತ. ಇವನು ಒಂದು ದೊಡ್ಡ ರೇಸ್ ಕಾಂಪಿಟೇಷನ್ ನಡೆಸ್ತಾ ಇರ್ತಾನೆ. ಯಾಕಪ್ಪ ಅಂದ್ರೆ ಇವನು ಒಂದ್ಸಲಿ ಪಿಕ್ನಿಕ್ ಅಂತ ಹೋಗಿರ್ತಾನೆ ಕಾಡ್ನ ಒಳಗಡೆ. ಆದ್ರೆ ಆ ಕಾಡ್ನಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಇವನ ಒಂದು ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಅಲ್ಲಿ ತುಂಬಾನೇ ಪರದಾಡ್ತಾನೆ. ಆ ಪರಿಸರದ ಸಹಾಯನ ಉಪಯೋಗಿಸ್ಕೊಂಡೆ ಇವನು ಆ ಕಾಡಿಂದ ಆಚೆ ಬಂದಿರ್ತಾನೆ. ಅವಾಗ ಇವನ್ಗೆ ಜ್ಞಾನೋದಯವಾಗ್ಬಿಟ್ಟಿರುತ್ತೆ ಪರಿಸರ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅಂತ. ಆದ್ರೆ ಈ ಪೆಟ್ರೋಲ್ ಡೀಸೆಲ್ ಎಲ್ಲ ಪರಿಸರನ ಹಾಳು ಮಾಡ್ತೈತೆ ಅನ್ಬಿಟ್ಟು ಇವನು ಕೂಡ ಒಂದು ಕಂಪ್ನಿನ ಇಟ್ಟಿರ್ತಾನೆ, ಪೆಟ್ರೋಲ್ ಕಂಪ್ನಿನ. ಅದನ್ನ ಕಂಪ್ಲೀಟ್ ಆಗಿ ಮಾರ್ಬಿಟ್ಟು
ಅದರಲ್ಲಿ ಬಂದಂತಹ ದುಡ್ಡಿಂದ ಇವನು ಕೂಡ ಪೆಟ್ರೋಲ್ ಕಾರ್ ಆಗಿರ್ತಾನಲ್ಲ, ಇವನು ಒಂದು ಎಲೆಕ್ಟ್ರಿಕ್ ಕಾರ್ ಆಗಿ ಬದಲಾಯಿಸ್ಕೊಂಡು ಉಳಿದಂತ ದುಡ್ಡಲ್ಲಿ ದೊಡ್ಡ ರಿಸರ್ಚ್ ನ ಮಾಡ್ಬಿಟ್ಟು ಒಂದು ಹೊಸ ಆಯಿಲ್ ನ ಕಂಡಿಡಿರ್ತಾನೆ. ಅದರ ಹೆಸರೇ ಅಲಿನಾಲ್ ಅಂತ. ಈ ಅಲಿನಾಲ್ ಪರಿಸರಕ್ಕೂ ಕೂಡ ಏನು ಎಫೆಕ್ಟ್ ಮಾಡೋದಿಲ್ಲ, ಅದೇ ರೀತಿ ಕಾರ್ಗಳಿಗಾಗಿರ್ಬೋದು ಗಾಡಿಗಾಗಿರ್ಬೋದು ಏನು ಕೂಡ ತೊಂದರೆ ಆಗೋದಿಲ್ಲ ಅಂತ ಈ ಒಂದು ಹೊಸದಾಗಿರುವಂತ ಆಯಿಲ್ ನ ಕಂಡಿಡ್ದಿರ್ತಾನೆ. ಅದನ್ನ ಪ್ರೂವ್ ಮಾಡ್ಬೇಕು ಅಂತಾನೆ ಈ ರೇಸ್ ಕಾಂಪಿಟೇಷನ್ ನಡೆಸಿರ್ತಾನಲ್ಲ, ಆದ್ರೆ ಎಲ್ಲಾ ಕಾರ್ಗಳಿಗೂ ಕೂಡ ಆಲಿನ್ ಆಯಿಲ್ ನ ಹಾಕ್ಬಿಟ್ಟು ರೇಸ್ ನ ಮಾಡಿಸ್ತಾ ಇರ್ತಾನೆ. ಅದ್ರ ಜೊತೆಗೆ ಈ ಶೋಗೆ ಮೇನ್ ಆಗಿ ಒಂದು ರೇಸರ್ ನ ಕರ್ಸಿರ್ತಾನೆ. ಇವನ ಹೆಸರು ಫ್ರಾನ್ಸಿಸ್ಕೋ ಅಂತ. ಈ ಫ್ರಾನ್ಸಿಸ್ಕೋ ಬೆಸ್ಟ್ ರೇಸರ್, ಹಾಗೆ ಇವನಿಗೆ ಸ್ವಲ್ಪ ದುರಂಕರನು ಕೂಡ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಆ ಶೋನ ನಡೆಸ್ತಿದ್ದಂತ ಆಂಕರ್ ತುಂಬಾನೇ ಹೆಸರುವಾಸಿಯಾದ ಲೈಟ್ನಿಂಗ್ ಗೆ ಈ ರೇಸ್ಗೆ ನೀವು ಇನ್ವೈಟ್ ಮಾಡಿಲ್ಲ ಅಂದಾಗ ಅದಕ್ಕೆ ಅವನು ಕೂಡ ನಾವು ಇನ್ವೈಟ್ ಮಾಡಿದ್ದು, ಆದ್ರೆ ಅವನು ಬಿಸಿ ಆಗಿರೋದ್ರಿಂದ ಬರೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಈ ಫ್ರಾನ್ಸಿಸ್ಕೋ ಏನ್ ಹೇಳ್ತಾನೆ ಅಂದ್ರೆ ಲೈಟ್ನಿಂಗ್ ಗೆ ಸವಾಲಾಗ್ತಾನೆ. ಅವ್ನು ಬಂದಿದ್ರು ಕೂಡ ಈ ರೇಸ್ ನ ಗೆಲ್ಲೋಕ್ ಆಗ್ತಿರ್ಲಿಲ್ಲ, ನಾನೇ ಗೆಲ್ತಿದ್ದು, ಅವನು ವೇಸ್ಟ್ ಹಾಗೆ ಹೀಗೆ ಅಂತ. ಇದನ್ನೆಲ್ಲ ಕೇಳಿಸ್ಕೊಂತಿದ್ದಂತ ಮೀಟರ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ತನ್ನ ಫ್ರೆಂಡ್ ಬಗ್ಗೆ ಈ ತರ ಮಾತಾಡ್ತಾ ಇದ್ದಾನಲ್ಲ ಒಂದು ಶೋ ಅಲ್ಲಿ ಅಂತ. ಹೀಗಾಗಿ ಅವನು ಆ ಶೋಗೆನೆ ಲೈವ್ ಆಗಿ ಕಾಲ್ ಮಾಡ್ಬಿಟ್ಟು, ನೀನೇನು ಜಾಸ್ತಿ ಮಾತಾಡ್ತಿದ್ಯಾ ನನ್ನ ಫ್ರೆಂಡ್ ಬಗ್ಗೆ ನಿನಗೆ ಗೊತ್ತಾ, ಅವನು ಆ ರೇಸಿಗೆ ಬಂದ್ಬಿಟ್ರೆ ನಿನ್ನ 2 ನಿಮಿಷದಲ್ಲಿ ಸೋಲ್ಸಾಕ್ಬಿಡ್ತಾನೆ ಅಂತ ಇವನು ತನ್ನ ಫ್ರೆಂಡ್ ಪರವಾಗಿ ಮಾತಾಡ್ತಾ ಇರ್ತಾನೆ. ಮೀಟರ್ಗೂ ಹಾಗೆ ಲೈಟ್ನಿಂಗ್ಗೂ ಇಬ್ರಿಗೂ ಸವಾಲಾಗ್ತಾ ಇರ್ತಾನೆ. ಇದರಿಂದ ಅಲ್ಲಿ ಜಾಸ್ತಿ ಜನ ತುಂಬಿಕೊಳ್ಳೋಕೆ ಸ್ಟಾರ್ಟ್ ಆಗ್ತಾರೆ. ಇದನ್ನ ನೋಡಿದ ಲೈಟ್ನಿಂಗು ಅಲ್ಲಿ ಏನ್ ನಡೀತಿದೆ ಅನ್ಬಿಟ್ಟು ಬಂದು ಒಳಗಡೆ ನೋಡಿದಾಗ ತನ್ನ ಫ್ರೆಂಡ್ ಮೀಟರ್ಗೆ ಫ್ರಾನ್ಸಿಸ್ಕೋ ಬೈತಾ ಇರೋದನ್ನ ನೋಡ್ಬಿಟ್ಟು ಇವನಿಗೂ ಕೂಡ ಕೋಪ ಬಂದ್ಬಿಟ್ಟು, ನನ್ನ ಫ್ರೆಂಡ್ಗೆ ನೀನು ಬೈತೀಯಾ, ಹಾಗಿದ್ರೆ ನಾನು ಆ ರೇಸ್ಗೆ ಬಂದೇ ಬರ್ತೀನಿ, ನಿನ್ನ ಸೋಲಿಸ್ತೀನಿ ಅಂತ ಇವನು ಕೂಡ ಸವಾಲಾಗ್ತಾನೆ. ಹೀಗಾಗಿ ಲೈಟ್ನಿಂಗು ಆ ಒಂದು ಶೋಗೆ ಹೋಗೋಕೆ ಡಿಸೈಡ್ ಮಾಡ್ಕೋತಾನೆ. ಅದೇ ರೀತಿ ಸ್ಯಾಲಿನು ಕೂಡ ಇವನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾಳೆ. ಪ್ರತಿ ಸಲ ನೀನು ರೇಸ್ಗೆ ಹೋದಾಗ ನಿನ್ನ ಬೆಸ್ಟ್ ಫ್ರೆಂಡ್ ಆದ ಮೀಟರ್ನ ಕರ್ಕೊಂಡೇ ಹೋಗೋದಿಲ್ಲ, ಇವಾಗ ಒಂದ್ಸಲಿ ಆದ್ರೂ ನೀನು ಕರ್ಕೊಂಡು ಹೋಗ್ಲೇಬೇಕು, ಅವ್ನ ಪಾಡಿಗೆ ಅವ್ನು ಕೂತಿರ್ತಾನೆ, ನಿಂಗೇನು ತೊಂದರೆ ಕೊಡೋದಿಲ್ಲ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವನು ಕೂಡ ತನ್ನ ಫ್ರೆಂಡ್ ಆದ ಮೀಟರ್ನ ಕರ್ಕೊಂಡು ಹೋಗೋದಕ್ಕೆ ಒಪ್ಕೋತಾನೆ. ಈ ಒಂದು ರೇಸ್ ಇರೋದೀಗ ಜಪಾನ್ ನಲ್ಲಿ. ಮೀಟರ್ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದ್ರಿಂದ ಆ ಜಾಗನೆಲ್ಲ ನೋಡ್ತಾ ತುಂಬಾನೇ ಖುಷಿ ಆಗ್ತಾ ಇರ್ತಾನೆ. ಅವನಿಗೆ ಸಂತೋಷನ ತಡ್ಕೊಳಕ್ ಆಗ್ದಲೇ ಯಾವ ರೀತಿ ಬೇಕೋ ಆ ರೀತಿ ಆಡ್ತಾ ಇರ್ತಾನೆ. ಹೀಗೆ ಲೈಟ್ನಿಂಗು ಮೀಟರ್ನ ಕರ್ಕೊಂಡು ಆ ಕಾರ್ ರೇಸಿಂಗು ಒಂದು ಈವೆಂಟ್ ನಡೀತಾ ಇರುತ್ತೆ. ಆ ಜಾಗಕ್ಕೆ ಬರ್ತಾರೆ. ಆ ಒಂದು ಜಾಗದಲ್ಲೂ ಕೂಡ ಅವನು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಆ ಕಡೆಗೆ ಈ ಕಡೆಗೆ ಓಡಾಡ್ತಾನೆ ಇರ್ತಾನೆ. ಇದರಿಂದ ಲೈಟ್ನಿಂಗು ತುಂಬಾನೇ ಇರಿಟೇಟ್ ಆಗ್ತಾ ಇರ್ತಾನೆ. ಎಷ್ಟು ಸುಮ್ಮನೆ ಇರೋಂದ್ರೂ ಕೂಡ ಇವನು ಇರ್ತಾ ಇರೋದಿಲ್ಲ ಇದರಿಂದ. ಹಾಗೆ ನಾವಿಲ್ಲಿ ಏಜೆಂಟ್ ಫಿನ್ ನ ಕೂಡ ನೋಡ್ತೀವಿ. ಏಜೆಂಟ್ ಫಿನ್ ಹತ್ರ ಒಂದು ಲೇಡಿ ಬರ್ತಾಳೆ. ಇವಳ ಹೆಸರು ಶಿಫ್ಟ್ ವೆಲ್ ಅಂತ. ಶಿಫ್ಟ್ ವೆಲ್ ಬಂದ್ಬಿಟ್ಟು ಇವನ್ಗೆ ಕೆಲವು ವಿಷಯಗಳನ್ನ ಹೇಳ್ತಾಳೆ. ನೀವು ಹೋಗಿದ್ರಲ್ಲ ಆ ಜಾಗದ ಹೆಸರು ಬಂದ್ಬಿಟ್ಟು ಆಯಿಲ್ ಪ್ಲಾಟ್ಫಾರ್ಮ್ ಅಂತ. ಅಲ್ಲಿ ಎಷ್ಟು ಪೆಟ್ರೋಲ್ ಸಿಗುತ್ತೆ ಅಂದ್ರೆ ಅಲ್ಲಿ ತುಂಬಾನೇ ಪೆಟ್ರೋಲ್ ಸಿಗುವಂತ ಜಾಗ ಅದು. ಬಟ್ ಆದ್ರೆ ಆ ಜಾಗ ಅಲ್ಲಿದೆ ಅನ್ಬಿಟ್ಟು ಸ್ಯಾಟಲೈಟ್ ಕಡೆನೆ ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಆ ಜಾಗ ಇರೋದು ಯಾರಿಗೂ ಕೂಡ ಗೊತ್ತಿಲ್ಲ. ನಿಮ್ಗಿಂತ ಮುಂಚೆನೆ ಅಮೆರಿಕದ ಏಜೆಂಟ್ ಹೋಗ್ಬಿಟ್ಟು ಆ ಜಾಗದಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಾ ಆ ಒಂದು ಆಯಿಲ್ ಪ್ಲಾಟ್ಫಾರ್ಮ್ ನ ನಡೆಸ್ತಿರೋಂತ ಲೀಡರ್ ಫೋಟೋನ ತಗೊಂಡ್ ಬಂದಿದ್ದಾರೆ. ಅದನ್ನ ಇವತ್ತು ನಿಮ್ಗೆ ಸಬ್ಮಿಟ್ ಮಾಡ್ಬೇಕು ಅನ್ಬಿಟ್ಟು ಇವತ್ತು ನೈಟ್ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರನ್ನ ಹೋಗಿ ನೀವು ಮೀಟ್ ಮಾಡಿ ಏನಾದ್ರೂ ಸಹಾಯ ಆಗುತ್ತೆ ಅಂತ ಹಾಲಿ ಶಿಫ್ಟ್ ಫೆಲ್ ಕೂಡ ಹೇಳ್ತಾಳೆ. ಹಾಗೆ ಏಜೆಂಟ್ ಫಿನ್ ಕೂಡ ನೋಡ್ತಾನೆ. ಆ ಜಾಗಕ್ಕೆ ಪ್ರೊಫೆಸರ್ ಹಾಗೆ ಅವ್ನ ಟೀಮ್ ಕೂಡ ಬಂದಿರುತ್ತೆ. ಇದರಿಂದ ಆ ಒಂದು ಅಮೆರಿಕನ್ ಏಜೆಂಟ್ ಹತ್ರ ನಾನು ಮೀಟ್ ಮಾಡೋದಕ್ಕೆ ಆಗೋದಿಲ್ಲ, ಬದಲಾಗಿ ನೀನು ನನ್ನ ಪರವಾಗಿ ಹೋಗಿ ಮೀಟ್ ಮಾಡಿ ಆ ಒಂದು ಪೆಂಡ್ರೈವ್ ನ ನೀನು ಇಸ್ಕೊಂಡ್ ಬರ್ಬೇಕು ಅಂತ ಇವಳನ್ನ ಮೀಟ್ ಮಾಡೋದಕ್ಕೆ ಒಪ್ಪಿಸ್ಬಿಡ್ತಾನೆ. ಅದ್ರ ಜೊತೆಗೆ ನಾವಿಲ್ಲಿ ಮೀಟರ್ನ ನೋಡ್ತೇವೆ. ಮೀಟರ್ಗೂ ಈ ಜಾಗದಲ್ಲಿ ಫ್ರೀಯಾಗಿ ಊಟ ಸಿಗುತ್ತೆ ಅಂತ ಗೊತ್ತಾಗಿ ಸಿಕ್ಕಿದ್ನೆಲ್ಲ ಸರಿಯಾಗಿ ತಿಂತಾ ಇರ್ತಾನೆ. ಹೀಗೆ ತಿಂತ ಒಂದು ಖಾರದ ಫುಡ್ ನ ತಿಂದಿದ ತಕ್ಷಣ ಇವನ್ಗೆ ಖಾರ ತಡ್ಕೊಳಕ್ಕಾಗ್ದಲೆ ನೀರ್ ಬೇಕು ಅಂತ ಒದ್ದಾಡ್ತಾ ಸ್ಟೇಜ್ ಮೇಲೆ ಬಂದ್ಬಿಡ್ತಾನೆ. ಅದೇ ಸ್ಟೇಜ್ ಮೇಲೆ ಲೈಟ್ನಿಂಗು ಸ್ಪೀಚ್ ಕೂಡ ಕೊಡ್ತಾ ಇರ್ತಾನೆ. ಆ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಹಳ್ಳಿ ಒಂಥರ ಬಿಹೇವಿಯರ್ ಮಾಡಿದ ತಕ್ಷಣ ಅಲ್ಲಿರೋರು ಎಲ್ಲರೂ ಕೂಡ ಇವನ್ನ ನೋಡಿ ನಕ್ಬಿಡ್ತಾರೆ. ಇದರಿಂದ ಲೈಟ್ನಿಂಗ್ಗೆ ತುಂಬಾನೇ ಅವಮಾನ ಹೋಗ್ಬಿಡುತ್ತೆ. ಅದರ ಜೊತೆಗೆ ಮೀಟರ್ನ ಒಂದು ಆಯಿಲ್ ಕೂಡ ಲೀಕ್ ಆಗೋಗ್ಬಿಡುತ್ತೆ. ಇದರಿಂದ ಇವನ್ನ ಸೈಡ್ಗೆ ಕರ್ಕೊಂಡೋಗಿ ತುಂಬಾನೇ ಬೈತಾನೆ. ನೋಡಿ ಏನ್ ಮಾಡ್ತಾ ಇದೆಯಾ ನೀನು, ಸ್ವಲ್ಪ ಡೀಸೆಂಟ್ ಆಗಿರೋದನ್ನ ಕಲ್ತ್ಕೋ, ಆಯಿಲ್ನ ಬೇರೆ ಏಂತಕ್ಕೆ ಲೀಕ್ ಮಾಡಿದ್ಯಾ, ಹೋಗಿ ಅದೇನ್ ಚೆಕ್ ಮಾಡ್ಕೊಂಡ್ ಬಂದ್ಬಿಟ್ಟು ಬಾತ್ರೂಮ್ಗೆ ಕಳಿಸ್ತಾನೆ. ಇದರಿಂದ ಇವನು ಕೂಡ ನಾನು ಯಾವತ್ತೂ ಕೂಡ ಆಯಿಲ್ ಲೀಕ್ ಮಾಡೋದಿಲ್ವಲ್ಲ, ಇದೇಗಾಯ್ತು ಅಂತ ಟೆನ್ಷನ್ ಅಲ್ಲಿ ಆ ಒಂದು ಬಾತ್ರೂಮ್ಗೆ ಬಂದ್ಬಿಟ್ಟು ನೋಡ್ತಾನೆ. ಅದು ಕೂಡ ಅಡ್ವಾನ್ಸ್ ಆಗಿರುತ್ತೆ, ಏನ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ಏನೇನೋ ಒತ್ತುತ್ತಾ ಇರ್ತಾನೆ. ಆಗ ಅದೇ ಬಾತ್ರೂಮ್ಗೆ ಅಮೆರಿಕದ ಏಜೆಂಟ್ ಇರ್ತಾನಲ್ಲ ಆ ವ್ಯಕ್ತಿ ಬರ್ತಾನೆ. ಬಂದ್ಬಿಟ್ಟು ಇವನಿರುವಂತ ಲೊಕೇಶನ್ ಆನ್ ಮಾಡ್ತಾನೆ. ಅವಾಗ ಹೋಲಿ ಶಿಫ್ಟ್ ಕೆಲ್ಗೆ ಗೊತ್ತಾಗುತ್ತೆ ಇವನು ಬಾತ್ರೂಮ್ ಅಲ್ಲಿ ಇದ್ದಾನೆ ಅಂತ. ಇದರಿಂದ ಆ ಜಾಗಕ್ಕೆ ಹೋಗ್ತಾಳೆ ಮೀಟ್ ಮಾಡೋಣ ಅನ್ಬಿಟ್ಟು. ಬಟ್ ಆದ್ರೆ ಪ್ರೊಫೆಸರ್ ಗ್ಯಾಂಗ್ ಯಾರಿಗೋಸ್ಕರ ಬಂದಿರ್ತಾರೆ ಅಂದ್ರೆ ಇವನ್ಗೋಸ್ಕರನೇ ಬಂದಿರ್ತಾನೆ. ಹೀಗಾಗಿ ಇವನು ಬಾತ್ರೂಮ್ ಅಲ್ಲಿರುವಂತ ವಿಷಯ ಗೊತ್ತಾಗಿ ಆ ಟೀಮ್ ನ ಇಬ್ರು ವ್ಯಕ್ತಿಗಳು ಬಂದ್ಬಿಟ್ಟು ಈ ಅಮೆರಿಕ
ಅಮೆರಿಕನ್ ಏಜೆಂಟ್ ಮೇಲೆ ಇವನ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾರೆ. ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಆದ್ರೆ ಈ ಒಂದು ಫೈಟ್ ಅಲ್ಲಿ ತುಂಬಾನೇ ಏಟ್ ಮಾಡ್ಬಿಡ್ತಾರೆ. ಅವಾಗ ಮೀಟರ್ ಆಚೆ ಬರ್ತಾನೆ. ಅವಾಗ ಈ ಅಮೆರಿಕನ್ ಏಜೆಂಟ್ ಏನ್ ಮಾಡ್ತಾನೆ ಅಂದ್ರೆ ಆ ಪೆನ್ ಡ್ರೈವ್ ಮತ್ತೆ ಆ ಟ್ರ್ಯಾಕಿಂಗ್ ಮಿಷಿನ್ ಎರಡನ್ನೂ ಕೂಡ ಇವನ್ಗೆ ಸೆಟ್ ಮಾಡ್ಬಿಡ್ತಾನೆ. ಇದರಿಂದ ಮೀಟರ್ ಕೂಡ ನೀವೇನಾರ ಮಾಡ್ಕೊಳ್ರಪ್ಪ ಅನ್ಬಿಟ್ಟು ಅವನು ಕೂಡ ಹೊರಗಡೆ ಹೊರಟೋಗ್ಬಿಡ್ತಾನೆ. ಆದ್ರೆ ಆ ಅಮೆರಿಕನ್ ಏಜೆಂಟ್ ನ ಇವರು ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಹೋಲಿ ಶಿಫ್ಟ್ ವೆಲ್ ಬರ್ತಾಳಲ್ಲ ಬಾತ್ರೂಮ್ಗೆ, ಆ ಅಮೆರಿಕನ್ ಏಜೆಂಟು ನಾ ಮೀಟರ್ ಅಂತ ಅನ್ಕೊಂಡ್ಬಿಡ್ತಾಳೆ. ಇವಳಿಗೆ ಗೊತ್ತಿರೋದಿಲ್ಲ ಚೇಂಜ್ ಆಗಿರೋದು. ಇದರಿಂದ ನಮ್ಮ ಮೀಟರ್ ಹತ್ರ ಬಂದ್ಬಿಟ್ಟು ಆ ಪೆನ್ ಡ್ರೈವ್ ಅಲ್ಲಿ ನಿಮ್ಮ ಹತ್ರನೇ ಇದೆಯಾ, ಹಾಗಿದ್ರೆ ನಾಳೆ ರೇಸ್ ನಡೀತಾ ಇದೆಯಲ್ಲ ಆ ಜಾಗಕ್ಕೆ ಬರ್ತೀರಾ, ಏಕೆಂದ್ರೆ ನಮ್ಮ ಬಾಸ್ ನಿಮ್ಮನ್ನ ಮೀಟ್ ಆಗ್ಬೇಕಂತೆ ಅಂತ ಇವಳು ಹೇಳ್ತಾಳೆ. ಆದ್ರೆ ಇವನ್ ಏನ್ ಅನ್ಕೋತಾನೆ ಅಂದ್ರೆ ಈ ಶಿಫ್ಟ್ ಫೆಲ್ ನನಗೆ ಸೈಟ್ ಹೊಡಿತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಡ್ತಾನೆ. ಆದ್ರೆ ಇವ್ನಿಗೆ ಗೊತ್ತಿರೋದಿಲ್ಲ ಇವನು ಹಿಂದೆಗಡೆ ಏನ್ ನಡೀತೈತೆ ಅಂತ. ಇದರಿಂದ ಸರಿ ಆಯ್ತು ಬರ್ತೀನಿ ಅಂತ ಇವನು ಕೂಡ ಒಪ್ಕೋತಾನೆ. ಹಾಗೆ ನಾವು ಈ ಕಡೆ ನೋಡ್ತೀವಿ, ಆ ಅಮೆರಿಕನ್ ಏಜೆಂಟ್ ಇರ್ತಾನಲ್ಲ ಅಲೆಕ್ಸ್ ಹೊಸದಾಗಿ ಕಂಡಿಡ್ದಿರ್ತಾನಲ್ಲ ಆಲೋನೈಲು ಅದನ್ನ ಹಾಕ್ತಾರೆ. ಅವಾಗ ಅಲ್ಲಿಗೆ ಪ್ರೊಫೆಸರ್ ಝಿ ಬಂದ್ಬಿಟ್ಟು ಇವನ್ಗೆ ಕೆಲವು ವಿಷಯಗಳನ್ನ ಹೇಳ್ತಾರೆ. ಆ ಅಲೆಕ್ಸ್ ಕಂಡಿಡ್ದಿರುವಂತ ಆಲೋನೈಲು ಎಕೋ ಫ್ರೆಂಡ್ಲಿ, ಬಟ್ ಆದ್ರೆ ನಾವು ಎಕ್ಸಾಮಿನ್ ಮಾಡಿದಾಗ ನಮ್ಗೆ ಗೊತ್ತಾಗಿತ್ತು ಇದ್ರ ಜೊತೆಗೆ ಒಂದು ಪ್ರಾಬ್ಲಮ್ ಇದೆ. ಅದೇನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಪಲ್ಸ್ ಏನಾದ್ರು ಆ ಆಲೋನೈಲ್ ಹಾಕಿರುವಂಥ ಇಂಜಿನ್ ಮೇಲೆ ಬಿದ್ದರೆ ಅದು ತುಂಬಾನೇ ಹೀಟ್ ಆಗಿ ಆ ಇಂಜಿನ್ನೇ ಬ್ಲಾಸ್ಟ್ ಆಗುವಂಥ ಪರಿಸ್ಥಿತಿಗೆ ಬರುತ್ತೆ, ಬ್ಲಾಸ್ಟ್ ಕೂಡ ಆಗುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ಒಂದು ವೆಪನ್ನ ಕಂಡಿಡ್ದಿದ್ನಲ್ಲ ಟಿವಿ ಕ್ಯಾಮ್ರಾ ಅಂತ, ಇದೊಂದು ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಪಲ್ಸ್ನ ಬಿಡುವಂಥ ಒಂದು ಮಿಷಿನು. ನೋಡೋದಕ್ಕೆ ಟಿವಿ ಕ್ಯಾಮ್ರಾ ರೀತಿ ಡಿಸೈನ್ ಮಾಡಿರ್ತಾನೆ. ಇದನ್ನೆಲ್ಲ ಎಂತಕ್ಕೆ ಮಾಡಿರ್ತಾನೆ ಅಂದರೆ ಆ ಹೊಸದಾಗಿ ಕಂಡಿಡ್ದಿರುವಂಥ ಆಲೋನೈಲ್ ಇರುತ್ತಲ್ಲ ಅದನ್ನ ಬ್ಯಾನ್ ಮಾಡಿಸ್ಬೇಕು, ಅದು ಚೆನ್ನಾಗಿಲ್ಲ ಅಂತ ಹೇಳಬೇಕು, ಅದಕ್ಕೋಸ್ಕರ. ಅದರ ಜೊತೆಗೆ ನೀನು ಯಾರಿಗೂ ಗೊತ್ತಾಗದೇ ಇರೋ ರೀತಿ ನಮ್ಮ ಬಾಸ್ ಫೋಟೋನ ನೀನು ತಕೊಂಡಿದ್ಯಾ, ಅದನ್ನ ಯಾರಿಗೆ ಕೊಟ್ಟಿದ್ಯಾ ಹೇಳು ಅಂತ ಕೆಲವು ಫೋಟೋಗಳನ್ನೆಲ್ಲ ತೋರಿಸಿ ಆ ಒಂದು ಅಮೆರಿಕನ್ ಏಜೆಂಟ್ಗೆ ಕೇಳ್ತಾ ಇರ್ತಾನೆ. ಅವನು ಕೂಡ ಹೇಳ್ತಾ ಇರೋದಿಲ್ಲ. ಬಟ್ ಆದ್ರೆ ಯಾವಾಗ ಈ ಮೀಟರ್ನ ಫೋಟೋ ಅಲ್ಲಿಗೆ ಬರುತ್ತೋ ಪ್ರೊಫೆಸರ್ ಇವನ ಫೇಸ್ ನ ರಿಯಾಕ್ಷನ್ ನೋಡಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ, ಇವನು ಕೊಟ್ಟಿರೋದು ಈ ಮೀಟರ್ಗೆ ಅಂತಾನೆ. ಇದರಿಂದ ಆ ಒಂದು ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಪಲ್ಸ್ ಇರುತ್ತಲ್ಲ ಅದನ್ನ ತುಂಬಾನೇ ಹೈ ಸ್ಪೀಡ್ ಮಾಡಿಬಿಟ್ಟು ಇವನ ಇಂಜಿನ್ ಬ್ಲಾಸ್ಟ್ ಆಗೋ ರೀತಿ ಮಾಡಿ ಇವನ್ನ ಸಾಯಿಸೇ ಬಿಡ್ತಾನೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ರೇಸ್ ಅಲ್ಲಿ ನಾವು ನೋಡ್ತೀವಿ. ನಮ್ಮ ಹೀರೋ ಲೈಟ್ನಿಂಗು ಆ ಫ್ರಾನ್ಸಿಸ್ಕೋನ ಸೋಲಿಸಲೇಬೇಕು ಅಂದ್ಬಿಟ್ಟು ತುಂಬಾನೇ ಸ್ಪೀಡ್ ಆಗಿ ರೇಸ್ ನ ಮಾಡ್ತಾ ಇರ್ತಾನೆ. ಅದೇ ರೀತಿ ಮೀಟರ್ ಕೂಡ ಇವನ್ಗೆ ಕೆಲವು ಡೈರೆಕ್ಷನ್ ಗಳನ್ನ ಹೇಳ್ತಾ ಇವನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಈ ಕಡೆ ಫಿನ್ನು ಕಾಯ್ತಾ ಇರ್ತಾನೆ ಇವನು ಹೊರಗಡೆ ಬರ್ತಾನೆ ಅಂತ. ಆದ್ರೆ ಇನ್ನು ಕೂಡ ಇವನು ರೇಸಿಂಗ್ ಪಿಟ್ಸ್ ಅಲ್ಲೇ ಇರ್ತಾನೆ. ಅದ್ರ ಜೊತೆಗೆ ನಾವಿಲ್ಲಿ ಪ್ರೊಫೆಸರ್ ಝೀನ್ ನ ಟೀಮ್ ನ ನೋಡ್ತೀವಿ. ಅವ್ರುಗಳು ಆ ಒಂದು ಟಿವಿ ಕ್ಯಾಮ್ರಾನ ತಗೊಂಡ್ಬಂದ್ಬಿಟ್ಟು ಯಾವ ರೇಸ್ ಕಾರ್ಗೆ ಆಲೋನೈಲ್ ನಾವು ಮಿಕ್ಸ್ ಮಾಡಿದಾರೋ ಅದನ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಅದೇ ರೀತಿ ನೋಡ್ತಿರ್ಬೇಕಾದ್ರೆ ನಮ್ಮ ಮೀಟರ್ ತಗ್ಲಾಕೊಂಡ್ಬಿಡ್ತಾನೆ. ಇದರಿಂದ ಆ ಅಮೆರಿಕನ್ ಏಜೆಂಟು ಒಂದು ಪೆನ್ ಡ್ರೈವ್ ಕೊಟ್ಟಿರೋದು ಇವನ್ ಕೈಯಲ್ಲಿ ಅನ್ಬಿಟ್ಟು ಇವನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು ಇವ್ರ ಟೀಮ್ ಎಲ್ಲ ಬರೋಕೆ ಶುರು ಮಾಡಿರ್ತಾರೆ. ಇದು ಶಿಫ್ಟ್ ವೇಲ್ಗೆ ಗೊತ್ತಾಗೋಗ್ಬಿಡುತ್ತೆ ಪ್ರೊಫೆಸರ್ ಝೀನ್ ಟೀಮು ಮೀಟರ್ ನ ಹಿಡಿಯೋಕೆ ಬರ್ತಾ ಇದಾರೆ ಅಂತ. ಇದರಿಂದ ಏಜೆಂಟ್ ಫಿನ್ ಕೂಡ ಅವನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಅದೇ ರೀತಿ ಶಿಫ್ಟ್ ವೆಲ್ ಕೂಡ ಮೀಟರ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ಮನ್ನ ಮೀಟ್ ಮಾಡ್ಬೇಕು ಆಚೆ ಬನ್ನಿ ಅನ್ಬಿಟ್ಟು ಆ ಒಂದು ಪಿಟ್ಸ್ ಇಂದ ಆಚೆ ಕರ್ಕೊಂಡ್ ಬರ್ತಾಳೆ. ಇವನು ಕೂಡ ಆ ಶಿಫ್ಟ್ ಮೇಲೆ ತುಂಬಾನೇ ಲವ್ ಆಗ್ಬಿಟ್ಟು ಡೇಟಿಂಗಿಗೆ ಕರೀತಾ ಇದ್ದಾಳೆ ಅನ್ಬಿಟ್ಟು ಇವನು ಕೂಡ ಹೊರಗಡೆ ಬಂದ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋ ಲೈಟ್ನಿಂಗಿಗೆ ತೊಂದರೆ ಆಗ್ತಾ ಇರುತ್ತೆ. ಈ ಕಡೆ ಏಜೆಂಟ್ ಫಿನ್ ಕೂಡ ಆ ಒಂದು ಪ್ರೊಫೆಸರ್ ಟೀಮ್ ಅವ್ರಿಗೆ ಸರಿಯಾಗಿ ಹೊಡೆಯೋಕೆ ಶುರು ಮಾಡ್ತಾನೆ. ಅವ್ರುಗಳು ಕೂಡ ಏಜೆಂಟ್ ಫಿನ್ ಮೇಲೆ ಅಟ್ಯಾಕ್ ಮಾಡೋಕೆ ಬಂದರೂ ಕೂಡ ಇವನು ತುಂಬಾನೇ ಒಳ್ಳೆ ವೆಲ್ ಟ್ರೈನ್ ಆಗಿರುವಂತಹ ಒಂದು ಏಜೆಂಟು. ಇದರಿಂದ ಅಲ್ಲಿರೋ ಎಲ್ಲರಿಗೂ ಕೂಡ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಇದನ್ನೆಲ್ಲನೂ ಕೂಡ ಮೀಟರ್ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಶಿಫ್ಟ್ ಫೇಲ್ ಅಲ್ಲಿಗೆ ಬಂದ್ಬಿಟ್ಟು ಇವಾಗ ನಮಗೆ ಟೈಮ್ ಇಲ್ಲ ನಾಳೆ ಮೀಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಅವಳು ಕೂಡ ಹೊರಟೋಗ್ಬಿಡ್ತಾಳೆ, ಫಿನ್ ಕೂಡ ಹೊರಟೋಗ್ಬಿಡ್ತಾನೆ. ಆದರೆ ಈ ಒಂದು ರೇಸಲ್ಲಿ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ನಮ್ಮ ಹೀರೋಗೆ ಡೈರೆಕ್ಷನ್ ಸಿಗ್ದಲೆ ಇನ್ಸ್ಟ್ರಕ್ಷನ್ ಸಿಗ್ದಲೆ ನಮ್ಮ ಹೀರೋ ಸೋತೋಗ್ಬಿಡ್ತಾನೆ. ಅದು ಯಾರಿಂದ? ಮೀಟರಿಂದ. ಇದರಿಂದ ರೇಸಲ್ಲಿ ಸೋತಿರೋ ಒಂದು ಕೋಪದಿಂದ ಮೀಟರು ಸಿಕ್ಕಿದ ತಕ್ಷಣ ಅವನಿಗೆ ಸರಿಯಾಗಿ ಬೈಯೋಕೆ ಶುರು ಮಾಡ್ತಾನೆ. ಕರೆಕ್ಟಾಗಿ ಏನು ಮಾಡ್ತಿದ್ಯಾ, ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ದಲೆ ನಿನ್ನಿಂದ ನಾನು ಸೋತೋಗ್ಬಿಟ್ಟೆ, ನಿನ್ನನ್ನು ಇಲ್ಲಿ ಕರ್ಕೊಂಡು ಬರಲೇಬಾರ್ದಿತ್ತು ನಾನು ಅಂತ ಮೀಟರ್ಗೆ ತುಂಬಾನೇ ಬೇಜಾರಾಗೋ ರೀತಿ ಮಾತಾಡ್ಬಿಡ್ತಾನೆ. ಇದರಿಂದ ಮೀಟರ್ ಕೂಡ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದ್ಬಿಡ್ತಾನೆ. ಅದ್ರ ಜೊತೆಗೆ ನಿಮ್ಗೆ ಅವಾಗ್ಲೇ ಹೇಳ್ದ ಹಾಗೆ ಈ ಒಂದು ರೇಸ್ ಅಲ್ಲಿ 3 ಕಾರ್ಗಳಿಗೆ ಆಲನ್ ನ ಹಾಕಿರ್ತಾರಲ್ಲ ಆ ಕಾರ್ನ ಬ್ಲಾಸ್ಟ್ ಮಾಡಿರ್ತಾರೆ. ಇದರಿಂದ ಆಲನ್ ಆಯಿಲ್ಗೆ ಒಂದು ಕೆಟ್ಟ ಹೆಸರು ಸಿಕ್ಕಿರುತ್ತೆ. ಇದರಿಂದ ಮಿಸಸ್ ಮೈಲ್ಸ್ ಅಲೆಕ್ಸ್ ಕೂಡ ನಾನು ಕಂಡಿಡ್ದಿರುವಂತ ಆಯಿಲ್ ತುಂಬಾನೇ ಪ್ಯೂರು, ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಮುಂದೆ ಸೀನಲ್ಲಿ ನೋಡ್ತೀವಿ ಮೀಟರು ಈ ಒಂದು ಜಪಾನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿರ್ತಾನೆ. ಏಕೆಂದ್ರೆ ನನ್ನಿಂದ ಏನೂ ತೊಂದರೆ ಆಗ್ಬಾರ್ದು ನನ್ನ ಗೆಳೆಯನಿಗೆ, ಅವನು ರೇಸ್ನ ಹಾರಬಾರ್ದು, ನಾನು ಇಲ್ಲಿದ್ರೆ ಏನಾದ್ರು ತೊಂದರೆ ಮಾಡ್ತಾನೆ ಇರ್ತೀನಿ ಅಂತ ಹೋಗೋದಕ್ಕೆ ರೆಡಿ ಆಗಿರ್ತಾನೆ. ಅವಾಗ ಅಲ್ಲಿಗೆ ಫಿನ್ ಬಂದ್ಬಿಟ್ಟು ಬಾ ನಿನ್ ಜೊತೆ ಏನೋ ಮಾತಾಡ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ನೀನು FBI ಕಡೆಯಿಂದನ ಯಾರಿಂದ ಬಂದಿದೆಯಾ ಅಂತ ಹೇಳುಂದಾಗ ಇವನ್ಗೆ ಗೊತ್ತಾಗುತ್ತೆ ಇವನು FBI ಅಲ್ಲ ಏನೂ ಅಲ್ಲ, ಇವನೊಬ್ಬ ನಾರ್ಮಲ್
ನಾರ್ಮಲ್ ಟೋ ಟ್ರಕ್ ಅಂತ. ಆಗ ಆ ಜಾಗಕ್ಕೆ ಮೀಟರ್ ನ ಹಿಡಿಬೇಕು ಅಂದ್ಬಿಟ್ಟು ಪ್ರೊಫೆಸರ್ ಝೀನ ಟೀಮ್ ಬಂದಿದ ತಕ್ಷಣ ಫಿನ್ ಆ ಜಾಗದಿಂದ ಮೀಟರ್ ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗಿ ಇವ್ರದೇ ಆದ ಒಂದು ಪ್ರೈವೇಟ್ ಫ್ಲೈಟ್ ಅಲ್ಲಿ ಇವನನ್ನ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ. ಆ ಫ್ಲೈಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಮೀಟರ್ಗೆ ಗೊತ್ತಾಗುತ್ತೆ ಇವರೆಲ್ಲರೂ ಕೂಡ ಒಂದು ಸ್ಪೈ ಅಂತ. ಶಿಫ್ಟ್ ಫೆಲ್ ಕೂಡ ಇವನ್ ಬ್ಯಾಕ್ ಅಲ್ಲಿ ಹಾಕಿದಂತ ಒಂದು ಟ್ರ್ಯಾಕರ್ ಹಾಗೆ ಪೆನ್ ಡ್ರೈವ್ ಎರಡನ್ನು ಕೂಡ ತಗೊಂಡು ಓಪನ್ ಮಾಡಿದಾಗ ಅದ್ರ ಒಳಗಡೆ ಒಂದು ಫೋಟೋ ಇರುತ್ತೆ. ಕಾರ್ನ ಮುಂದಗಡೆ ಇರುವಂತ ಬೋರ್ನೆಟ್ ನ ಒಂದು ಫೋಟೋ. ಈ ಫೋಟೋದಲ್ಲಿ ಇರುವಂತ ಕಾರ್ಗಳನ್ನ ಲೆಮನ್ಸ್ ಕಾರ್ಗಳಂತ ಕರೀತಾರೆ. ಅಂದ್ರೆ ಇವುಗಳು ಅವಾಗವಾಗ ಕೆಟ್ಟ ಹೋಗ್ತಾನೆ ಇರ್ತವೆ. ಎಷ್ಟು ಸರಿ ಮಾಡಿಸಿದ್ರು ಕೂಡ ಪದೇ ಪದೇ ಕೆಟ್ಟ ಹೋಗ್ತಾ ಇರ್ತವೆ. ಇದರಿಂದ ಫೋಟೋದಲ್ಲಿ ಇವನಿಗೆ ಏನು ಕೂಡ ಕ್ಲೂ ಸಿಗ್ತಾ ಇರೋದಿಲ್ಲ. ಅವಾಗ ಮೀಟರ್ ಹೇಳ್ತಾನೆ, ನೋಡು ಈ ಒಂದು ಪಾರ್ಟ್ಸ್ ಗಳಿದೆಯಲ್ಲ ಅದರಲ್ಲಿ ಕೆಲವು ಪಾರ್ಟ್ಸ್ ಗಳು ಚೇಂಜ್ ಆಗಿದೆ. ಆ ಪಾರ್ಟ್ಸ್ ಗಳನ್ನ ತಗೊಂಡ್ಬಂದಿರುವಂತ ಡಬ್ಬದ ಫೋಟೋ ಅಂತ. ಇದರಿಂದ ಫಿನ್ ಕೂಡ ಫೋಟೋಗಳನ್ನ ನೋಡ್ಬಿಟ್ಟು ನನಗೆ ಪ್ಯಾರಿಸ್ ಅಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಒಬ್ಬ ಗೊತ್ತು, ಅವನು ಈ ಎಲ್ಲಾ ಪಾರ್ಟ್ಸ್ ಗಳ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇಟ್ಟಿರ್ತಾನೆ. ನಾವು ಇವಾಗ ಅವನ ಹತ್ರ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂದ್ಬಿಟ್ಟು ಸೀದಾ ಇವರು ಪ್ಯಾರಿಸ್ಗೆ ಬರ್ತಾರೆ. ಪ್ಯಾರಿಸ್ಗೆ ಬಂದ್ಬಿಟ್ಟು ಸೀದಾ ಹೋಗಿ ಟಾಂಬರ್ ನ ಮೀಟ್ ಮಾಡ್ತಾರೆ. ಆದ್ರೆ ಏಜೆಂಟ್ ಫಿನ್ ಗೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸ ಮಾಡ್ತಾ ಇರ್ತಾನೆ. ಹೀಗಾಗಿ ಇವನ ಹತ್ರ ಬಂದ್ಬಿಟ್ಟು ಆ ಫೋಟೋನ ತೋರಿಸಿದಾಗ ಹೌದು ಈ ಒಂದು ಎಲ್ಲಾ ಪಾರ್ಟ್ಸ್ ಗಳನ್ನ ನಾನೇ ಒಬ್ಬಂಗೆ ಸಪ್ಲೈ ಮಾಡಿದ್ದು, ಬಟ್ ಆದ್ರೆ ಅವನು ನನ್ನ ಹತ್ರ ಫೋನಲ್ಲಿ ಡೀಲ್ ಮಾಡ್ತಿದ್ದ ಅಷ್ಟೇ, ಎದುರಿಗೆ ನಾನು ಯಾವತ್ತೂ ಕೂಡ ಅವನ್ನ ನೋಡಿಲ್ಲ. ಬಟ್ ಆದ್ರೆ ಈ ಪಾರ್ಟ್ಸ್ ಗಳನ್ನ ಜಾಸ್ತಿ ತಗೊಳ್ತಿದ್ದು 4 ಜನ ವ್ಯಕ್ತಿಗಳು. ಈ 4 ಜನ ವ್ಯಕ್ತಿಗಳು ನೆಕ್ಸ್ಟ್ ಇಟಲಿಯಲ್ಲಿ ಒಂದು ದೊಡ್ಡ ಸೀಕ್ರೆಟ್ ಆಗಿರೋ ಮೀಟಿಂಗ್ ನ ಮಾಡ್ತಾ ಇದ್ದಾರೆ. ನೀವು ಅಲ್ಲಿಗೆ ಹೋದ್ರೆ ನಿಮ್ಗೆ ಏನಾದ್ರು ಗೊತ್ತಾಗುತ್ತೆ ಅನ್ನೋ ಒಂದು ವಿಷಯನ ಹೇಳ್ತಾನೆ. ಅದ್ರ ಜೊತೆಗೆ ನೆಕ್ಸ್ಟ್ ರೇಸ್ ಕೂಡ ಇರೋದು ಇಟಲಿಯಲ್ಲೇ. ಹೀಗಾಗಿ ಮತ್ತೆ ಅವ್ರು 3 ಜನ ಇಟಲಿಗೆ ಬರೋಕೆ ಶುರು ಮಾಡ್ತಾರೆ. ಈ ಕಡೆ ಲೈಟ್ನಿಂಗ್ ಗೊತ್ತಾಗೋಗ್ಬಿಡುತ್ತೆ ತನ್ನ ಬೆಸ್ಟ್ ಫ್ರೆಂಡ್ ಆದ ಮೀಟರು ಈ ಜಾಗನ ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ಇವನಿಗೂ ಕೂಡ ಬೇಜಾರಾಗುತ್ತೆ, ನಾನು ಆ ರೀತಿ ಬೈಬಾರ್ದಿತ್ತು ಅಂತ. ಆದರೂ ಕೂಡ ಎಲ್ಲಾನು ಕೂಡ ಹಾಳು ಮಾಡ್ತಾನೆ. ಹೋಗ್ಲಿ ಬಿಡು, ಊರೆಲ್ಲಾರು ನೆಮ್ಮದಿಯಾಗಿರ್ಲಿ ಅಂದ್ಬಿಟ್ಟು ಇವನು ಕೂಡ ಸುಮ್ಮನೆ ಆಗ್ಬಿಡ್ತಾನೆ. ಫಿನ್ ಹಾಗೆ ಶಿಫ್ಟ್ ಮೀಟರ್ ಇವ್ರು 3 ಜನ ಕೂಡ ಬೇಗ ಇಟಲಿಗೆ ಬರ್ತಾರೆ. ಇಟಲಿಗೆ ಬಂದ್ಬಿಟ್ಟು ಆ ಒಂದು ಸೀಕ್ರೆಟ್ ಮೀಟಿಂಗ್ ನ ಎಲ್ಲಿ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯನ ತಿಳ್ಕೊತಾರೆ. ಅದಾದ್ಮೇಲೆ ಆ ಒಂದು ಕಾರ್ಗಳಿರುತ್ತಲ್ಲ ಲೆಮನ್ಸ್ ಕಾರ್ಗಳು, ಇವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಟೋ ಟ್ರಕ್ ಕೂಡ ಇವ್ರ ಜೊತೆ ಇರುತ್ತೆ. ಹೀಗಾಗಿ ಇವ್ರಿಗೆ ಒಂದು ಐಡಿಯಾ ಬರುತ್ತೆ, ಆ ಟೋ ಟ್ರಕ್ ನ ಜ್ಞಾನ ತಪ್ಪಿಸ್ಬಿಟ್ಟು ನಮ್ಮ ಮೀಟರ್ ನ ಆ ಒಂದು ಮೀಟಿಂಗ್ ಗೆ ಕಳ್ಸೋಣ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಹೀಗಾಗಿ ಮೀಟರ್ ಕೂಡ ನಾನು ಮಾಡೋದಿಲ್ಲ ಅಂತ ಇರ್ತಾನೆ. ಆದ್ರೆ ಇವ್ರುಗಳು ನಿನ್ ಕೈಲಾಗುತ್ತೆ, ನೀನು ಇದನ್ನ ಮಾಡ್ಲೇಬೇಕು, ನೀನ್ ಸಹಾಯ ಮಾಡಿದ್ರೆ ಇವ್ರುಗಳನ್ನ ಕಂಡಿಡಿಬಹುದು ಅಂದ್ಬಿಟ್ಟು ಅವನ ಒಪ್ಪಿಸ್ಬಿಡ್ತಾರೆ. ಅದೇ ರೀತಿ ಅವನಿಗೆ ಒಂದು ಡಿವೈಸ್ ಕೂಡ ಕೊಡ್ತಾರೆ. ಈ ಡಿವೈಸ್ ಇಂದ ಅವನ ಒಂದು ವೇಷನ ಅವನು ಚೇಂಜ್ ಮಾಡ್ಕೊಬಹುದು. ಅದ್ರ ಜೊತೆಗೆ ಇವನ ಸೇಫ್ಟಿಗೆ ಅನ್ಬಿಟ್ಟು ಒಂದು ವೆಪನ್ ಕೂಡ ಇವನ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಲೈಟ್ನಿಂಗ್ ಅವ್ರ ಟೀಮ್ ಎಲ್ಲ ಕೂಡ ಇಟಲಿಗೆ ಬರ್ತಾರೆ. ಆದ್ರೆ ಇವರು ಹೋಟೆಲ್ ಅಲ್ಲಿ ಇರೋದಿಲ್ಲ. ಲೈಟ್ನಿಂಗ್ ನ ಟೀಮ್ ಅಲ್ಲಿ ಇಬ್ರು ಲುಗ್ಗಿ ಕುಡಿಯೋ ಅನ್ನೋ ಇಬ್ರು ಅಂಕಲ್ಗಳು ಇದೇ ಜಾಗದಲ್ಲಿ ಇರ್ತಾರೆ. ಇದರಿಂದ ನಾವಿವತ್ತು ಅವ್ರ ಮನೆಗೆ ಹೋಗಿ ಸ್ಟೇ ಆಗೋಣ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ನೈಟ್ ಹೊತ್ತು ಎಲ್ಲ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ನಮ್ಮ ಹೀರೋ ಬೇಜಾರಾಗಿ ಕೂತಿರ್ತಾನೆ. ಇದರಿಂದ ಆ ಒಂದು ಅಂಕಲ್ ಬಂದ್ಬಿಟ್ಟು ಇವನ್ಗೆ ಏನಾಯ್ತು ಅಂದಾಗ ಇವನು ಕೂಡ ಹೇಳ್ತಾನೆ. ಹೀಗಾಗಿ ಅಂಕಲ್ ಕೂಡ ನೋಡು ಬೆಸ್ಟ್ ಫ್ರೆಂಡ್ ಅಂದ್ರೆ ಹಾಗೇನೆ, ಜಗಳ ಕೂಡ ಹಾಡ್ತಾರೆ. ಆದ್ರೆ ಎಷ್ಟು ಬೇಗ ಒಂದಾಗ್ತಾರೋ ಅದೇ ನಿಜವಾದ ಫ್ರೆಂಡ್ಸ್ ಅಂತ. ಹೀಗಾಗಿ ಈ ಅಂಕಲ್ ಮಾತುಗಳನ್ನೆಲ್ಲ ಕೇಳ್ಬಿಟ್ಟು ಇವನ ತಪ್ಪು ಇವನ್ಗೆ ಅರಿವಾಗುತ್ತೆ. ನಾನು ನನ್ನ ಫ್ರೆಂಡ್ ನ ಬೈಬಾರ್ದಿತ್ತು ಅಂತ, ಅವ್ನು ಇರೋದೇ ಹಾಗೆ, ಅವನ ಹಾಗೆ ಇರೋದಕ್ಕೆ ನಾನು ಬಿಡ್ಬೇಕಿತ್ತು ಅಂತ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಅದೇ ರೀತಿ ರೇಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಈ ಸಲ ಫ್ರಾನ್ಸಿಸ್ಕೋನ ಸೋಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇವನು ತುಂಬಾನೇ ಸ್ಪೀಡ್ ಆಗಿ ಬರ್ತಾ ಇರ್ತಾನೆ. ಈ ಕಡೆ ಫಿನ್ನ ಟೀಮ್ ಕೂಡ ಆ ಒಂದು ಮೀಟಿಂಗ್ ನಡೀತಾ ಇರೋಂತ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಒಂದು ಟೋ ಟ್ರಕ್ ಇರುತ್ತಲ್ಲ ಅದನ್ನ ಸೈಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ಪ್ರಜ್ಞೆ ತಪ್ಪಿಸ್ಬಿಟ್ಟು ಅದರ ಜಾಗಕ್ಕೆ ಈ ಮೀಟರ್ ನ ತಗೊಂಡೋಗಿ ಇಕ್ತಾರೆ. ಹೀಗಾಗಿ ಇವನು ಆ ನಡೀತಾ ಇರುವಂತ ಮೀಟಿಂಗ್ ನ ಒಳಗಡೆ ಇವನು ಕೂಡ ಹೋಗ್ತಾನೆ. ಆ ಒಂದು ಮೀಟಿಂಗ್ ಅಲ್ಲಿ ಪ್ರೊಫೆಸರ್ ಝಿ ಇನ್ನು ಉಳಿದ 4 ಜನ ಈ ಟೀಮ್ ಗೆ ಸಪೋರ್ಟ್ ಮಾಡ್ತಿರೋಂತಹ ವ್ಯಕ್ತಿಗಳು ಇರ್ತಾರೆ. ಬಟ್ ಆದ್ರೆ ಈ ಒಂದು ಮೀಟಿಂಗಿಗೆ ಈ ಟೀಮ್ ನ ಮೇನ್ ಲೀಡರ್ ಬರೋದಿಲ್ಲ. ಅವನು ಒಂದು ಕ್ಲಚ್ ಹೊಸದಾಗಿ ಹಾಕಿಸ್ಕೊತಾ ಇರ್ತಾನೆ. ಇದರಿಂದ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಇವಾಗ ನಾವು ನಮ್ಮ ರಿವೆಂಜ್ ನ ತೀರಿಸ್ಕೊಳ್ಳೇಬೇಕಾಗಿದೆ. ಎಲ್ಲರೂ ಕೂಡ ನಮ್ಮನ್ನ ವೇಸ್ಟ್ ಕಾರ್ಗಳಂತ ಆಡ್ಕೋತಾ ಇದ್ದಾರೆ. ಇನ್ಮೇಲೆ ಆ ರೀತಿ ಆಡ್ಕೊಬಾರ್ದು ಅಂತ ಇವ್ರುಗಳು ಕೂಡ ತಮ್ಮ ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಆ ರೇಸ್ ನಡೀತಾ ಇರುತ್ತಲ್ಲ ಅದ್ರ ಒಳಗಡೆ ಯಾವ ಕಾರ್ಗೆ ಆಲಿನ್ ಆಯಿಲ್ ಹಾಕಿರ್ತಾರೋ ಆ ಕಾರ್ಗಳನ್ನೆಲ್ಲ ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಆಲಿನ್ ಆಯಿಲ್ ಇವ್ರ ಕಾರ್ಗೆ ಸಪೋರ್ಟ್ ಮಾಡೋದಿಲ್ಲ. ಅದ್ರ ಜೊತೆಗೆ ಪೆಟ್ರೋಲ್ ಏನಾದ್ರೂ ನಿಂತೋದ್ರೆ ಇವ್ರಿಗೆ ಪೆಟ್ರೋಲ್ ಸಿಗದಲ್ಲೇ ಇವರು ಕೂಡ ಸಾಯೋ ಪರಿಸ್ಥಿತಿಗೆ ಬರ್ಬೇಕಾಗುತ್ತೆ. ಇದರಿಂದ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಈ ಕಡೆ ಶಿಫ್ಟ್ ವೆಲ್ ಇರ್ತಾಳಲ್ಲ ಆ ಒಂದು ಕಾರ್ನೆಲ್ಲ ಯಾವ ಜಾಗದಿಂದ ನಿಂತ್ಕೊಂಡು ಬ್ಲಾಸ್ಟ್ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಲೊಕೇಶನ್ ನ ಟ್ರ್ಯಾಕ್ ಮಾಡ್ಕೊಂಡ್ಬಿಡ್ತಾಳೆ. ಹೀಗಾಗಿ ಫಿನ್ ಕೂಡ ಆ ಒಂದು
ಕಾರ್ನ ಬ್ಲಾಸ್ಟ್ ಮಾಡ್ತಿದ್ರಲ್ಲ, ಆ ಇಬ್ಬರ ಹತ್ರ ಹೋಗ್ತಿರ್ಬೇಕಾದ್ರೆ ಅವರು ಇವನ್ಗಳು ಬರ್ತಾರೆ ಅನ್ನೋ ಒಂದು ವಿಷಯ ಗೊತ್ತಾಗ್ತಿದ್ದಂಗೆನೆ ಒಂದು ಟ್ರ್ಯಾಪ್ ನ ರೆಡಿ ಮಾಡ್ಬಿಟ್ಟು ಶಿಫ್ಟ್ ವೆಲ್ ಹಾಗೆ ಏಜೆಂಟ್ ಫಿನ್ ಇವರಿಬ್ರು ಕೂಡ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ರೇಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಆದ್ರೆ ಈ ಸಲ ಈ ರೇಸ್ ಅಲ್ಲಿ ನಮ್ಮ ಹೀರೋ ಲೈಟ್ನಿಂಗ್ ವಿನ್ ಆಗಿ ಹೋಗ್ಬಿಡ್ತಾನೆ. ಅವಾಗ ಲೈಟ್ನಿಂಗ್ ಕೂಡ ನೋಡ್ತಾನೆ ಕಾರ್ಗಳು ತುಂಬಾನೇ ಬ್ಲಾಸ್ಟ್ ಆಗ್ಬಿಟ್ಟಿರುತ್ತೆ. ಇದರಿಂದ ಈ ಎಲ್ಲಾ ಒಂದು ಹೊಣೆ ಮಿಸ್ಟರ್ ಅಲೆಕ್ಸ್ ಮೇಲೆನೆ ಹೋಗುತ್ತೆ. ಯಾಕೆಂದ್ರೆ ಅವರು ನೀವು ಕಂಡಿಡ್ದಿರುವಂತ ಆಲಿನ್ ಆಯಿಲ್ ನ ಹಾಕ್ಬಿಟ್ಟು ಅವರು ಡ್ರೈವ್ ನ ಮಾಡಿರೋದು. ಇದರಿಂದ ಎಲ್ಲ ಬ್ಲೇಮು ಈ ಒಂದು ವ್ಯಕ್ತಿ ಮೇಲೆ ಬರುತ್ತೆ. ಹೀಗಾಗಿ ಏನೋ ಒಂದು ತೊಂದರೆ ಇದೆ, ಹಾಗಿದ್ರೆ ನಾನು ಇನ್ಮೇಲೆ ಆ ಒಂದು ಆಯಿಲ್ ನ ನಿಲ್ಲಿಸ್ಬಿಡ್ತೀನಿ ಅಂತ ಅಲ್ಲೊಂದು ಅನೌನ್ಸ್ಮೆಂಟ್ ನ ಕೊಡ್ತಾನೆ. ಹೀಗಾಗಿ ಇವರೆಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಯಾಕೆಂದ್ರೆ ಹೊಸದಾಗಿ ಕಂಡಿಡ್ದಿರುವಂತ ಆಯಿಲ್ ನ ಫ್ಯೂಚರ್ ನ ನಾವು ಮುಳುಗಿಸ್ಬಿಟ್ಟು ಅನ್ಬಿಟ್ಟು. ಆದರೆ ಲೈಟ್ನಿಂಗ್ ಇದನ್ನೆಲ್ಲ ನೋಡ್ತಾ ಇರ್ತಾನಲ್ಲ, ಹೀಗಾಗಿ ಅಲೆಕ್ಸ್ ಗೆ ಸಪೋರ್ಟ್ ಮಾಡ್ಬೇಕು ಅನ್ಬಿಟ್ಟು ಮುಂದಿನ ರೇಸ್ ಅಲ್ಲಿ ನಾನು ಆಲಿನ್ ಆಯಿಲ್ ನ ಹಾಕ್ಬಿಟ್ಟು ನಾನು ಡ್ರೈವ್ ಮಾಡ್ತೀನಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಮೀಡಿಯಾ ಮುಂದೆ ಹೇಳ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂತಿದ್ದಂತ ಈ ಟೀಮು ಹಾಗಿದ್ರೆ ಇವನ ನೆಕ್ಸ್ಟ್ ರೇಸ್ ಅಲ್ಲಿ ಇವನ್ನೇ ಮುಗಿಸ್ಬಿಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಇದನ್ನ ಕೇಳ್ತಿದ್ದಂತ ಮೀಟರು ಶಾಕಿಂಗ್ ಆಗ್ತಿದ್ದಂಗೆನೆ ಆ ಡಿವೈಸ್ ಹೊಡೆದೋಗಿ ಇವನು ಒಂದು ಒರಿಜಿನಲ್ ರೂಪಕ್ಕೆ ಬಂದ್ಬಿಡ್ತಾನೆ. ಇದರಿಂದ ಇವನೊಬ್ಬ ಸ್ಪೈ ಅಂತ ಗೊತ್ತಾಗಿ ಇವನ ಹಿಡಿಯೋಕೆ ಅಂತ ಬಂದಾಗ ಇವನು ತನ್ನ ಒಳಗಡೆ ಇರುವಂತ ವೆಪನ್ ನ ತೆಗೆದುಬಿಟ್ಟು ಅಲ್ಲಿ ಶೂಟ್ ಮಾಡಕ್ಕೆ ಶುರು ಮಾಡ್ತಾನೆ. ಹೀಗಾಗಿ ಇವನು ಶೂಟ್ ಮಾಡ್ಕೊಂಡು ಒಂದು ಪ್ಯಾರಾಶೂಟ್ ನ ಯೂಸ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಎಸ್ಕೇಪ್ ಆಗಿ ಸೀದಾ ಲೈಟ್ನಿಂಗ್ ಹತ್ರ ಬರ್ತಾನೆ ಇರೋ ನಿಜನೆಲ್ಲ ಹೇಳೋಣ ಅಂತ. ಬಟ್ ಆದ್ರೆ ಆ ಒಂದು ಟೀಮು ಇವನ್ನ ಕಿಡ್ನಾಪ್ ಮಾಡೇ ಬಿಡ್ತಾರೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ನಾವು ಇಂಗ್ಲೆಂಡ್ ನಲ್ಲಿ ನೋಡ್ತೀವಿ. ಇವತ್ತು ರೇಸ್ ಇರೋದು ಇಂಗ್ಲೆಂಡ್ ಅಲ್ಲಿ. ಹೀಗಾಗಿ ಇಂಗ್ಲೆಂಡ್ ನ ಒಂದು ಟವರ್ ಅಲ್ಲಿ ಇವನ್ನ ಕಟ್ಟಾಕಿರ್ತಾರೆ. ಮೀಟರ್ ನ ಹಾಗೆ ಫಿನ್ ನ ಹಾಗೆ ಹಾಲಿ ಶಿಫ್ಟ್ ವೆಲ್ ನ. ಅದೇ ರೀತಿ ಲೈಟ್ನಿಂಗ್ ಕೂಡ ರೇಸ್ ರೆಡಿ ಆಗ್ತಿರ್ಬೇಕಾದ್ರೆ ರೇಡಿಯೇಟರ್ ಸ್ಪ್ರಿಂಗ್ಸ್ ಇಂದ ತನ್ನ ಗರ್ಲ್ ಫ್ರೆಂಡ್ ಸ್ಯಾಲಿ ಹಾಗೆ ಇನ್ನೂ ಸ್ವಲ್ಪ ಜನ ಬಂದಿರ್ತಾರೆ. ಯಾಕೆಂದ್ರೆ ಇವನೊಂದು ಲೆಟರ್ ಹಾಕಿರ್ತಾನೆ ಮೀಟರು ಸೇಫ್ ಆಗಿ ಬಂದು ತಲುಪೋದ್ನ ಅಲ್ಲಿಗೆ ಅಂತ. ಹೀಗಾಗಿ ಮೀಟರು ರೇಡಿಯೇಟರ್ ಸ್ಪ್ರಿಂಗ್ ಗೆ ಬಂದಿಲ್ಲದೆ ಇರೋದ್ರಿಂದ ಅವನನ್ನು ಹುಡುಕೊಂಡು ಇಲ್ಲಿಗೆ ಬಂದಿರ್ತಾರೆ. ಇದರಿಂದ ಇವನಿಗೆ ಗೊತ್ತಾಗುತ್ತೆ ಮೀಟರು ರೇಡಿಯೇಟರ್ ಸ್ಪ್ರಿಂಗ್ ಗೆ ಹೋಗಿಲ್ಲ ಅಂತ. ಇದರಿಂದ ಟೆನ್ಷನ್ ಆಗುತ್ತೆ. ಹೀಗಾಗಿ ಇವಳು ಗರ್ಲ್ ಫ್ರೆಂಡ್ ಏನು ತಲೆ ಕೆಡ್ಸ್ಕೊಂಬಿಡ, ನಾವು ಅವನ್ನ ಹುಡುಕೋಣ, ಕರೆಕ್ಟ್ ಆಗಿ ರೇಸ್ ನ ಹಾಡು ಅಂದ್ಬಿಟ್ಟು ರೇಸ್ಗೆ ಹೇಳಿತಾನೆ. ಇವಾಗ ಇವನ ಒಳಗಡೆ ಆಲಿನ್ ಆಯಿಲ್ ನ ಒಂದು ಫ್ಯೂಲ್ ನ ಹಾಕಿರ್ತಾರೆ. ಇದರಿಂದ ಇವನು ಕೂಡ ತುಂಬಾ ವೇಗವಾಗಿ ಹೋಗ್ತಾ ಇರ್ತಾನೆ. ಅದೇ ರೀತಿ ಈ ಒಂದು ಪ್ರೊಫೆಸರ್ ಟೀಮ್ ಕೂಡ ನಮ್ಮ ಹೀರೋನ ಸಾಯಿಸ್ಬೇಕು ಅಂದ್ಬಿಟ್ಟು ಅದೇ ಒಂದು ಟಿವಿ ಕ್ಯಾಮ್ರಾದ ಮೂಲಕ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಪಲ್ಸ್ ನ ಬಿಡ್ತಾರೆ. ಆದ್ರೆ ನೋಡಿದ್ರೆ ನಮ್ಮ ಹೀರೋಗೆ ಏನು ಕೂಡ ಆಗೋದಿಲ್ಲ. ಅವನು ಒಂದು ಇಂಜಿನ್ ಬ್ಲಾಸ್ಟೇ ಆಗೋದಿಲ್ಲ. ಇದರಿಂದ ಏಕೆ ಇದು ವರ್ಕ್ ಆಗಿಲ್ಲ ಅಂದ್ಬಿಟ್ಟು ಪ್ರೊಫೆಸರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಮತ್ತೆ ಇದಾದ್ಮೇಲೆ ಅವನ ಕಾರ್ನ ಕೆಳಗಡೆ ಬಾಂಬ್ ನ ಫಿಕ್ಸ್ ಮಾಡಿ ಅವನ್ನ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ಮೀಟರ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಅವನ ಗನ್ನ ಓಪನ್ ಮಾಡ್ತಾ ಇರ್ತಾನೆ. ಅದು ತುಂಬಾನೇ ಸ್ಪೀಡ್ ಆಗಿ ತಿರುಗ್ತಾ ಇರುತ್ತಲ್ಲ, ಹೀಗಾಗಿ ಆ ಒಂದು ಹಗ್ಗ ಕಟ್ಟಾಗಿ ಹೋಗ್ಬಿಡುತ್ತೆ. ಕಟ್ ಆಗ್ತಿದ್ದಂಗೆನೆ ನಮ್ಮ ಹೀರೋ ತನ್ನ ಬೆಸ್ಟ್ ಫ್ರೆಂಡ್ ಆದ ಲೈಟ್ನಿಂಗ್ ನ ಕಾಪಾಡೋದಕ್ಕೆ ಅನ್ಬಿಟ್ಟು ಆ ಒಂದು ರೇಸ್ ಒಳಗಡೆಗೆ ಬರ್ತಾ ಇರ್ತಾನೆ. ಅದೇ ರೀತಿ ಫಿನ್ ಹಾಗೆ ಶಿಫ್ಟ್ ವೆಲ್ ಕೂಡ ಅವ್ರನ್ನ ಕಟ್ಟಾಕಿದ್ರಲ್ಲ ಆ ಜಾಗದಿಂದ ಬಿಡಿಸ್ಕೋತಾರೆ. ಬಿಡಿಸ್ಕೊಂಡಾಗ ಗೊತ್ತಾಗುತ್ತೆ ಆ ಒಂದು ಬಾಂಬ್ ಇರುತ್ತಲ್ಲ ಲೈಟ್ನಿಂಗ್ ಗೆ ಫಿಕ್ಸ್ ಮಾಡಿಲ್ಲ, ಬದಲಾಗಿ ಇವನ್ನ ಏರ್ ಫಿಲ್ಟರ್ ಹತ್ರನೇ ಆ ಒಂದು ಬಾಂಬ್ ನ ಫಿಕ್ಸ್ ಮಾಡಿದ್ದಾರೆ. ಇವನು ಯಾವಾಗ ಲೈಟ್ನಿಂಗ್ ಹತ್ರ ಹೋಗ್ತಾರೋ ಅವಾಗ ಬ್ಲಾಸ್ಟ್ ಮಾಡಿ ಇಬ್ರು ಕೂಡ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ಬಿಟ್ಟು ಇವನ್ನ ಸೇವ್ ಮಾಡೋದಕ್ಕೆ ಅಂತ ಇವರು ಕೂಡ ಬರ್ತಾ ಇರ್ತಾರೆ. ಅದೇ ರೀತಿ ಮೀಟರ್ ತುಂಬಾನೇ ವೇಗವಾಗಿ ಆ ರೇಸಿಂಗ್ ಪಿಟ್ಸ್ ಹತ್ರ ಬರ್ತಾನೆ. ಅವಾಗ ಫಿನ್ ರೇಸ್ ಪಿಟ್ಸ್ ಗೆ ಕಾಲ್ ಮಾಡ್ಬಿಟ್ಟು ಮೀಟರ್ಗೆ ಹೇಳ್ತಾನೆ ಆ ಬಾಂಬು ನಿನ್ನೆಲ್ಲ ಫಿಕ್ಸ್ ಆಗಿದೆ, ನೀನು ಲೈಟ್ನಿಂಗ್ ಹತ್ರ ಹೋಗ್ಬೇಡ ಅಂತ. ಅದೇ ಸಮಯಕ್ಕೆ ಲೈಟ್ನಿಂಗ್ ಕೂಡ ಇವನ್ನ ನೋಡಿ ತುಂಬಾನೇ ಖುಷಿಯಾಗಿ ಇವನ್ನ ಮಾತಾಡ್ಸೋಣ ಅಂತ ಇವನ ಹತ್ರ ಬರ್ತಾ ಇರ್ತಾನೆ. ಹೀಗಾಗಿ ಲೈಟ್ನಿಂಗ್ ನನ್ನ ಹತ್ರ ಬರ್ಬೇಡ ಅಂತ ಅವನು ಕೂಡ ರಿವರ್ಸ್ ಅಲ್ಲಿ ತುಂಬಾನೇ ವೇಗವಾಗಿ ಹೋಗಕ್ಕೆ ಶುರು ಮಾಡ್ತಾನೆ. ಆದ್ರೂ ಕೂಡ ಲೈಟ್ನಿಂಗ್ ಬಿಡದಲ್ಲಿ ಇವನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾನೆ. ಈ ಕಡೆ ಪ್ರೊಫೆಸರ್ ಕೂಡ ಕಾಯ್ತಾ ಇರ್ತಾನೆ ಯಾವಾಗ ಲೈಟ್ನಿಂಗ್ ಮೀಟರ್ ಹತ್ರ ಬರ್ತಾನೋ ಬಟನ್ ಪ್ರೆಸ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡೋಣ ಅಂತ. ಆದ್ರೆ ಶಿಫ್ಟ್ ವೆಲ್ಲು ಈ ಪ್ರೊಫೆಸರ್ ನ ಟ್ರ್ಯಾಕ್ ಮಾಡ್ಬಿಟ್ಟು ಇವನ್ನ ಹಿಡಿಯೋದಕ್ಕೆ ಅಂತ ಫಿನ್ ಬರ್ತಾನೆ. ಫಿನ್ ಕೂಡ ಇವನ್ನ ಹಿಡಿಯೋಕೆ ಅಂತ ಬಂದಾಗ ಪ್ರೊಫೆಸರ್ ಇವನ್ ಕೈಯಿಂದ ತಪ್ಪಿಸ್ಕೊಂಡು ಹೊಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೂ ಕೂಡ ಬಿಡೋದಿಲ್ಲ. ಅವನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದವನ್ಗೆ ಅವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಪ್ರೊಫೆಸರ್ ಜಿನ್ನ ಕೇಳ್ತಾರೆ ಆ ಒಂದು ಬಾಂಬ್ ನ ಡಿಆಕ್ಟಿವೇಟ್ ಮಾಡು ಅಂತ. ಬಟ್ ಆದ್ರೆ ಅದೊಂದು ವಾಯ್ಸ್ ಇಂದ ಆಕ್ಟಿವೇಟ್ ಮಾಡಿರ್ತಾರೆ. ಯಾವ ವಾಯ್ಸ್ ಇಂದ ಅದನ್ನ ಆಕ್ಟಿವೇಟ್ ಮಾಡಿರ್ತಾರೋ ಅದೇ ಒಂದು ವಾಯ್ಸ್ ಇಂದ ಡಿಆಕ್ಟಿವೇಟ್ ಮಾಡಬೇಕು. ಬಟ್ ಆದ್ರೆ ಈ ಪ್ರೊಫೆಸರ್ ಅದು ಯಾರು ಅಂತ ಹೇಳ್ತಾ ಇರೋದಿಲ್ಲ. ಅವಾಗ ಮೀಟರ್ ಆ ಬಾಂಬ್ ನ ಫಿಕ್ಸ್ ಮಾಡಿರೋಂತ ನಟ್ ಬೋಲ್ಟ್ ನ ನೋಡ್ತಾನೆ. ಈ ನಟ್ ಬೋಲ್ಟ್ ನ ಸೇಮ್ ಆ ಲೀಡರ್ ಹಾಕೊಂಡಿದ್ನಲ್ಲ ಅದೇ ಒಂದು ನಟ್ ಬೋಲ್ಟ್. ಇದರಿಂದ ಇವನ್ಗೆ ಗೊತ್ತಾಗೋಗ್ಬಿಡುತ್ತೆ ಇವಾಗ ಮೇನ್ ವಿಲ್ಲನ್ ಯಾರು ಅಂತ. ಹೀಗಾಗಿ ಇವನು ಸೀದಾ ರೇಸ್ ನಡೀತಾ ಇರುತ್ತಲ್ಲ ಆ ಜಾಗಕ್ಕೆ ಬರ್ತಾನೆ. ಸೀದಾ ಎಲ್ಲಿಗೆ ಬರ್ತಾನೆ ಅಂದ್ರೆ ಮಿಸ್ಟರ್ ಮೈಲ್ಸ್ ಅಲೆಕ್ಸ್ ಹತ್ರ ಬರ್ತಾನೆ. ಇವನೇ ಆ ಮೇನ್ ವಿಲ್ಲನು, ಇವನೇ ಇದಕ್ಕೆಲ್ಲ ಕಾರಣ ಅಂತ. ಅಲ್ಲಿರೋರು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಇವರೇ ಆಲ್ ಇನ್ ಆಲ್ ನ ಕಂಡಿಡ್ದಿರೋರು, ಇವರೇ ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅಂತ. ಯಾಕೆಂದ್ರೆ ಇವನಿಗೆ
ತುಂಬಾನೇ ಪೆಟ್ರೋಲ್ ಸಿಗುವಂತ ಜಾಗ ಫೈಂಡ್ ಔಟ್ ಮಾಡ್ಕೊಂಡಿದ್ದಾನೆ. ಈ ಒಂದು ಪ್ರಪಂಚ ಬೇರೆ ಒಂದು ಫ್ಯೂಲ್ ನ ಕಂಡುಹಿಡಿತಿರ್ಬೇಕಾದ್ರೆ ಅದೇನಾದ್ರೂ ಸಕ್ಸಸ್ ಆದ್ರೆ ಇವನ ಪೆಟ್ರೋಲ್ ಬಿಸ್ನೆಸ್ ಎಲ್ಲ ಡೌನ್ ಆಗಿ ಹೋಗ್ಬಿಡುತ್ತೆ. ನಾನು ಬೀದಿಗೆ ಬಂದ್ಬಿಡ್ತೀನಿ ಅನ್ಬಿಟ್ಟು ಇವನೇ ಫೇಕ್ ಆಗಿರುವಂತ ಒಂದು ಆಲಿನ್ ಆಯಿಲ್ ನ ಕ್ರಿಯೇಟ್ ಮಾಡಿದ್ದಾನೆ. ಅದು ಚೆನ್ನಾಗಿಲ್ಲ ಅನ್ನೋದಕ್ಕೋಸ್ಕರ ಇವನೇ ಆ ಕಾರ್ಗಳನ್ನೆಲ್ಲ ಬ್ಲಾಸ್ಟ್ ಮಾಡಿಸಿದ್ದಾನೆ. ಜನರ ಮನಸ್ಸಲ್ಲಿ ಹೊಸ ಆಯಿಲ್ಗಳು ತುಂಬಾನೇ ಡೇಂಜರಸ್ ಅನ್ನೋ ಒಂದು ವಿಷಯನ ತುಂಬಿಸಿದ್ದಾನೆ. ಇದರಿಂದ ಇವನ್ ಬಿಸ್ನೆಸ್ ಏನು ಹಾಳಾಗೋದಿಲ್ಲ ಅನ್ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಅದಲ್ದಲ್ಲೇ ಇವನು ಎಲೆಕ್ಟ್ರಿಕ್ ಕಾರ್ ಆಗಿ ಬದಲಾಗಿದೆ ಅಂತ ಹೇಳ್ತಿದ್ನಲ್ಲ, ಅದೆಲ್ಲಾನು ಕೂಡ ಸುಳ್ಳು. ಇವನು ಇದನ್ನೆಲ್ಲ ನಾಟಕ ಮಾಡೋದಕ್ಕೋಸ್ಕರ ನಾನು ಎಲೆಕ್ಟ್ರಿಕ್ ಆಗಿ ಬದಲಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಹೀಗಾಗಿ ಮೀಟರು ಇವನೇ ಮೇನ್ ವಿಲ್ಲನ್ ಅಂತ ಹೇಳ್ತಾ ಇರ್ತಾನೆ. ಅವನು ಕೂಡ ನಾನಲ್ಲ ಅಂತ ಹೇಳ್ತಾ ಇರ್ತಾನೆ. ಬಾಂಬ್ ಕೂಡ ಬ್ಲಾಸ್ಟ್ ಆಗೋ ಟೈಮ್ ಹತ್ರ ಕೂಡ ಬಂದ್ಬಿಟ್ಟಿರುತ್ತೆ. ಇನ್ನೇನು ಆ ಬಾಂಬ್ ಬ್ಲಾಸ್ಟ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಅವನೇ ಆ ಬಾಂಬ್ನ ಡಿಆಕ್ಟಿವೇಟ್ ಮಾಡ್ಬಿಡ್ತಾನೆ. ನಾನು ಕೂಡ ಸತ್ತೋಗ್ಬಿಡ್ತೀನಿ ಅನ್ಬಿಟ್ಟು. ಇದರಿಂದ ಕನ್ಫರ್ಮ್ ಆಗೋಗ್ಬಿಡುತ್ತೆ ಇದಕ್ಕೆಲ್ಲ ಕಾರಣ ಇವನೇ ಅಂತ. ಹೀಗಾಗಿ ಇವನ್ನ ಅರೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಜೊತೆಗೆ ಆ ಒಂದು ಇಂಗ್ಲೆಂಡ್ ಅಲ್ಲಿ ಈ ರೀತಿಯಾದ ಒಂದು ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡಿದಕ್ಕೆ ಮೀಟರ್ಗೆ ಸನ್ಮಾನನ ಮಾಡ್ತಾರೆ. ಇದಾದ್ಮೇಲೆ ಮೀಟರು, ಲೈಟ್ನಿಂಗ್ ಇವರೆಲ್ಲರೂ ಕೂಡ ತಮ್ಮ ಊರಿಗೆ ವಾಪಸ್ ಬರ್ತಾರೆ. ಊರಿಗೆ ವಾಪಸ್ ಬಂದಾಗ್ಲೂ ಕೂಡ ತುಂಬಾನೇ ಖುಷಿಯಾಗಿರ್ತಾನೆ. ಅದ್ರ ಜೊತೆಗೆ ಈ ಊರು ಇನ್ನೂ ತುಂಬಾನೇ ಫೇಮಸ್ ಆಗಿರೋದ್ರಿಂದ ಈ ಊರಲ್ಲಿ ಒಂದು ರೇಸ್ ನ ನಡೆಸ್ತಾ ಇರ್ತಾರೆ. ಆ ಜಾಗಕ್ಕೆ ಫ್ರಾನ್ಸಿಸ್ಕೋನು ಬಂದಿರ್ತಾನೆ. ಇವನ್ಗೂ ಕೂಡ ಕೊಬ್ಬು ಇಳ್ದೋಗ್ಬಿಟ್ಟಿರುತ್ತೆ. ಅದೇ ಒಂದು ಊರಲ್ಲಿ ರೇಸ್ ನ ಮಾಡ್ತಾ ಇರ್ತಾರೆ. ಆ ಒಂದು ರೇಸ್ ನ ನೋಡೋದಕ್ಕೆ ಏಜೆಂಟ್ ಫಿನ್ ಹಾಗೆ ಶಿಫ್ಟ್ ಫಿಲ್ ಇವರಿಬ್ಬರು ಕೂಡ ಬರ್ತಾರೆ. ಯಾಕೆಂದ್ರೆ ಇವ್ರಿಗೆ ಇನ್ನೊಂದು ಕೆಲಸ ಸಿಕ್ಕಿರುತ್ತೆ. ಆ ಕೆಲಸಕ್ಕೆ ನೀನೇನಾದ್ರೂ ಜಾಯ್ನ್ ಆಗ್ತೀಯ ಅಂತ ಮೀಟರ್ಗೆ ಇಷ್ಟ ಇರೋದಿಲ್ಲ. ಅವನು ಇಲ್ಲೇ ಇರಬೇಕು, ತನ್ನ ಹಳೆ ಫ್ರೆಂಡ್ಸ್ಗಳ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ಬರೋದಿಕ್ಕೆ ಆಗೋದಿಲ್ಲ, ಬಟ್ ಆದರೆ ನನ್ನ ಅವಶ್ಯಕತೆ ನಿಮ್ಗೇನಾದ್ರು ತುಂಬ ಇದ್ರೆ ಅವಾಗ ಕರೀರಿ, ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತಾನೆ. ಈ ಒಂದು ಪ್ರೊಸೆಸ್ಸಲ್ಲಿ ಶಿಫ್ಟ್ಗಳಿಗೂ ಕೂಡ ನಮ್ಮ ಮೀಟರ್ ಮೇಲೆ ಲವ್ ಆಗಿಬಿಟ್ಟಿರುತ್ತೆ. ಆ ಒಂದು ಮಿಷನ್ನ ಮುಗಿಸ್ಕೊಂಡು ಮತ್ತೆ ನಿನ್ನ ಹತ್ರ ವಾಪಸ್ ಬರ್ತೀನಿ ಅಂತ ಹೇಳಿಬಿಟ್ಟು ಇವರಿಬ್ಬರು ಕೂಡ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಇದೇ ರೀತಿ ಮೀಟರು ತನ್ನ ಊರಲ್ಲಿ ತನ್ನ ಜನಗಳ ಜೊತೆ ತುಂಬಾನೇ ಖುಷಿಯಾಗಿರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಪಾರ್ಟ್ 2 ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದ್ರದ್ದು ಪಾರ್ಟ್ 3 ಕೂಡ ಇದೆ. ಅದು ಬೇಕಾದ್ರೆ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗಿದೆ ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.